ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್. ಒಂದು ಒಳ್ಳೆ ನ್ಯೂಸ್ ಏನಂದರೆ, ಬಾಡಿನಲ್ಲಿ, ಶರೀರನಲ್ಲಿ ಜಾಸ್ತಿಗ ಎಷ್ಟು ಉಷ್ಣತೆ ಇರಬೇಕು, ಎಷ್ಟು ಶೀತ ಕೋಲ್ಡ್ ಇರಬೇಕು, ಎಷ್ಟು ಉಷ್ಣತೆ ಜಾಸ್ತಿ ಆಗಿದ್ರೆ ಏನಾಗುತ್ತದೆ, ಬಾಡಿನಲ್ಲಿ ಶರೀರನಲ್ಲಿ ಕೋಲ್ಡ್ ಶೀತ ಕಮ್ಮಿ ಆಗಿದ್ರೆ ಏನಾಗುತ್ತದೆ, ಜಾಸ್ತಿ ಆಗಿದ್ರೆ ಏನಾಗುತ್ತದೆ. ಈ ಥರ ಹೀಟ್ ಐಟಮ್ಗಳು, ಈ ಥರ ಉಷ್ಣತೆ ಐಟಮ್ಗಳು ಡೈಲಿ ತಿಂತಾ ಇದ್ರೆ ಏನಾಗುತ್ತದೆ, ಎಷ್ಟು ತಿನ್ನಬೇಕು, ಎಷ್ಟು ತಿಂದಿದ್ರೆ ಏನು ಲಾಭ ಆಗುತ್ತದೆ, ಎಷ್ಟು ಜಾಸ್ತಿ ತಿಂದಿದ್ರೆ ಏನು ಲಾಭ, ಎಷ್ಟು ಜಾಸ್ತಿ ತಿಂದಿದ್ರೆ ಹೀಟ್ ಐಟಮ್ಗಳು, ಉಷ್ಣತೆ ಐಟಮ್ಗಳು ಜಾಸ್ತಿ ತಿಂದಿದ್ರೆ ಏನು ಲಾಸ್ ಆಗುತ್ತದೆ, ಏನು ತೊಂದರೆ ಆಗುತ್ತದೆ. ಇನ್ನೊಂದು ಏನಂದರೆ, ಕೋಲ್ಡ್ ಐಟಮ್ಗಳು, ಶೀತ ಐಟಮ್ಗಳು, ಈ ಶೀತ ಆಗೋದು, ಈ ಥರ ಬಾಡಿನಲ್ಲಿ ಕೋಲ್ಡ್ ಆಗುತ್ತದೆ. ಈ ಥರ ಏನು ಐಟಮ್ಗಳು ಜಾಸ್ತಿ ತಿಂತಾ ಇದ್ರೆ ಬಾಡಿನಲ್ಲಿ ಕೋಲ್ಡ್ ಆಗುತ್ತದೆ, ಜಾಸ್ತಿ ಆಗುತ್ತದೆ. ಈ ಥರ ಕೋಲ್ಡ್ ಆಗಿದ್ರೆ ಬಾಡಿನಲ್ಲಿ ಏನು ಬೆನಿಫಿಟ್ ಆಗುತ್ತದೆ, ಏನು ಲಾಭ ಆಗುತ್ತದೆ, ಏನನ್ನ ಈ ಥರ ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂತಾ ಇದ್ರೆ ಏನು ಲಾಸ್ ಆಗುತ್ತದೆ, ಏನು ತೊಂದರೆ ಆಗುತ್ತದೆ. ಈ ಥರ ಕೋಲ್ಡ್ ಐಟಮ್ಗಳು, ಈ ಥರ ಬಾಡಿನಲ್ಲಿ ಶೀತ ಜಾಸ್ತಿ ಆಗಿದ್ರೆ ಏನಾಗುತ್ತದೆ, ಯಾವ ಥರ ಲಾಸ್ ಆಗುತ್ತದೆ, ಯಾವ ಥರ ಬೆನಿಫಿಟ್ ಆಗುತ್ತದೆ, ಯಾವ ಥರ ಜಾಸ್ತಿ ತಿಂದಿದ್ರೆ ಏನಾಗುತ್ತದೆ, ಕಮ್ಮಿ ತಿಂದಿದ್ರೆ ಏನಾಗುತ್ತದೆ, ಬಾಡಿನಲ್ಲಿ ಉಷ್ಣತೆ ಎಷ್ಟು ಇರಬೇಕು, ಬಾಡಿನಲ್ಲಿ ಶೀತ ಕೋಲ್ಡ್ ಎಷ್ಟು ಇರಬೇಕು, ಈ ಥರ ಇದ್ರೆ ಯಾವ ಥರ ಎಷ್ಟು ಪರ್ಸೆಂಟೇಜ್ ಇರಬೇಕು ಬಾಡಿನಲ್ಲಿ ಹೀಟು, ಈ ಥರ ಉಷ್ಣತೆ ಬಾಡಿನಲ್ಲಿ ಇದ್ರೆ ಏನಾಗುತ್ತದೆ. ಈ ಥರ 100% ಇರಬೇಕಾ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಇರಬೇಕಾ, ಈ ಥರ ಇದ್ರೆ ಏನಾಗುತ್ತದೆ. ಪ್ರತಿದಿನ ಯೂಸ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ, ಯಾವ ಐಟಮ್ ತಿಂತಾ ಇರ್ತಾರೆ, ಖಾರ ಐಟಮು, ಸ್ವೀಟ್ ಐಟಮು. ಆ ಎರಡು ಐಟಮ್ನಲ್ಲಿನೂ ಎರಡು ಕ್ವಾಲಿಟಿ ಇರುತ್ತದೆ. ಆ ಕ್ವಾಲಿಟಿ ಏನಂದರೆ, ಉಷ್ಣತೆ ಐಟಮ್ನೂ ಇರುತ್ತದೆ ಸ್ವೀಟ್ ಐಟಮ್ನಲ್ಲಿ. ಇನ್ನೊಂದು ಏನಂದರೆ, ಶೀತ ಆಗೋದು, ಬಾಡಿನಲ್ಲಿ ಕೋಲ್ಡ್ ಆಗೋದು, ಆ ಐಟಮ್ನಲ್ಲೂ ಇರುತ್ತದೆ. ಆ ಸ್ವೀಟ್ ಐಟಮ್ನಲ್ಲಿ ಎರಡು ಕ್ವಾಲಿಟಿ ಇರುತ್ತದೆ. ಏನಂದರೆ, ಉಷ್ಣತೆ ಐಟಮ್ಗಳೂ ಶೀತ ಐಟಮ್ಗಳು ಎರಡೂ ಇರುತ್ತದೆ ಆ ಸ್ವೀಟ್ ಐಟಮ್ನಲ್ಲಿ. ಇನ್ನೊಂದು ಏನಂದರೆ, ಖಾರ ಐಟಮ್ ಇರುತ್ತದೆ. ಆ ಖಾರ ಐಟಮ್ನಲ್ಲಿನೂ ಯಾವ ಕ್ವಾಲಿಟಿ ಇರುತ್ತದೆ ಅಂದರೆ, ಒಂದು ಹೀಟ್ ಆಗೋದು ಐಟಮ್ನು ಜಾಸ್ತಿ ಇರುತ್ತದೆ, ಕೋಲ್ಡ್ ಆಗೋದು ಐಟಮ್ನು ಜಾಸ್ತಿ ಇರುತ್ತದೆ. ಅದು ನೋಡಿಕೊಂಡು ತಿಂತಾ ಇರ್ತಾರೆ, ಪ್ರತಿದಿನ ತಿಂತಾ ಇರ್ತಾರೆ. ಏನಂದರೆ, ಖಾರ ಐಟಮು ತಿಂತಾ ಇರ್ತಾರೆ, ಸ್ವೀಟ್ ಐಟಮು ತಿಂತಾ ಇರ್ತಾರೆ. ಏನಂದರೆ, ಜಾಸ್ತಿಗ ಕೋಲ್ಡ್ ಐಟಮ್ ತಿಂತಾ ಇದ್ರೆ ಒಂಥರ ರುಚಿ, ಒಂಥರ ಟೇಸ್ಟ್ ಇರುತ್ತದೆ. ಪ್ರತಿದಿನ ತಿಂತಾ ಇರ್ತಾರೆ, ಜಾಸ್ತಿ ತಿಂತಾ ಇರ್ತಾರೆ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ತಿಂತಾ ಇರ್ತಾರೆ. ಅದು ತಿಂತಾ ಇದ್ರೆ ಏನಾಗುತ್ತದೆ ಅಂದರೆ, ಒಂಥರ ಕೋಲ್ಡ್ ಐಟಮ್ಲೇ ಜಾಸ್ತಿ ತಿಂತಾ ಇದ್ರೆ ಏನಾಗುತ್ತದೆ ಅಂದರೆ, ಬಾಡಿನಲ್ಲಿ ಒಂಥರ ಶೀತ ಆಗುತ್ತದೆ, ಒಂಥರ ಕೋಲ್ಡ್ ಜಾಸ್ತಿ ಆಗುತ್ತದೆ. ಮತ್ತು ಏನಾಗುತ್ತೆ ಅಂದರೆ, ಏನೋ ಒಂದು ತೊಂದರೆ ಆಗುತ್ತದೆ, ಏನೋ ಒಂದು ಮಾತಾಡೋಕ್ಕೆ ಜಾಸ್ತಿ ಆಗೋದಿಲ್ಲ, ಒಂಥರ ಉಸಿರು ಆಡೋದಿಲ್ಲ ಜಾಸ್ತಿ, ಈ ಥರ ಆಗುತ್ತದೆ. ಇನ್ನೊಂದು ಏನಂದರೆ, ನಿದ್ರೆ ಬರಲ್ಲ, ಏನೇನೋ ಒಂಥರ ಎಫೆಕ್ಟು ಆಗುತ್ತದೆ ಬಾಡಿನಲ್ಲಿ. ಈ ಥರ ಕೋಲ್ಡು ಶೀತ ಜಾಸ್ತಿ ಆಗಿದ್ರೆ ಅದಕ್ಕೋಸ್ಕರ ಏನು ಮಾಡಬೇಕು, ಎಷ್ಟು ತಿನ್ನಬೇಕು ಕಂಪೇರ್ ಮಾಡಬೇಕು. ನಾವು ಡೈಲಿ ಏನು ತಿಂತಾ ಇದ್ದೀವಿ, ಯಾವ ಥರ ಐಟಮ್ ತಿಂತಾ ಇದ್ದೀವಿ, ನಮ್ಮ ಬಾಡಿನಲ್ಲಿ ಕೋಲ್ಡ್ ಜಾಸ್ತಿ ಆಗಿದೆಯಾ, ಮತ್ತು ನಾವು ಏನು ತಿನ್ನಬೇಕು, ಉಷ್ಣತೆ ಐಟಮ್ಗಳು, ಹೀಟ್ ಐಟಮ್ಗಳು ತಿನ್ನಬೇಕು. ಆ ಥರ ತಿಂದಿದ್ರೆ ಶೀತ ಐಟಮ್ಗಳು, ಉಷ್ಣತೆ ಐಟಮ್ಗಳು ಎರಡೂ ತಿಂತಾ ಇದ್ರೇನು ಬಾಡಿ ಲೆವೆಲ್ಲ ಇರುತ್ತದೆ, ಆರೋಗ್ಯನಲ್ಲಿ ಇರ್ತಾರೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಐಟಮು, ಅದೇ ಐಟಮ್ ಜಾಸ್ತಿ ತಿಂತಾ ಇದ್ರೆ ಏನಾಗುತ್ತೆ ಅಂದರೆ, ಒಂಥರ ಏನೋ ಒಂದು ಎಫೆಕ್ಟ್ ಆಗುತ್ತದೆ. ಈ ಥರ ಏನೋ ಒಂದು ಎಫೆಕ್ಟ್ ಆಗುತ್ತದೆ. ಏನಂದರೆ, ಒಂದು ಕೋಲ್ಡ್ ಜಾಸ್ತಿ ಆಗೋದು, ಇಲ್ಲಾಂದರೆ ಉಷ್ಣ ಜಾಸ್ತಿ ಆಗೋದು, ಈ ಥರ ಆಗ್ತಾ ಇರ್ತದೆ. ಏನಕ್ಕಂದರೆ, ನಾವು ಐಟಮ್ಗಳು ತಿಂತಾ ಇದ್ರೆ ಆ ಥರ ಆಗುತ್ತದೆ. ಅದಕ್ಕೋಸ್ಕರ ನಾವು ಕಂಪೇರ್ ಮಾಡಬೇಕು. ನಾವು ಏನಂದರೆ, ಯಾವ ತಿಂತಾ ಇದ್ದೀವಿ, ನಾವು ಪ್ರತಿದಿನ ಏನು ತಿಂತಾ ಇದ್ದೀವಿ, ನಾವು ಯಾವ ಐಟಮ್ಗಳು ಜಾಸ್ತಿ ತಿಂತಾ ಇದ್ದೀವಿ, ಆ ಥರ ತಿಂತಾ ಇದ್ರೆ ಅದಕ್ಕೂ ಕಂಪೇರ್ ಮಾಡಬೇಕು, ಅದಕ್ಕೆ ಯೋಚನೆ ಮಾಡಬೇಕು. ನಾವು ಡೈಲಿ ಏನು ತಿಂತಾ ಇದ್ರೆ ನಮಗೆ ಬಾಡಿ ಲೆವೆಲ್ಲ ಇರುತ್ತದೆ, ನಮಗೆ ಶಕ್ತಿ ಇರುತ್ತದೆ, ನಮಗೆ ಬಲ ಬರುತ್ತದೆ, ನಮಗೆ ಒಂಥರ ಶಕ್ತಿ ಬರುತ್ತದೆ, ಒಂಥರ ನಮಗೆ
ಮೈಂಡು ಚೆನ್ನಾಗಿರುತ್ತದೆ. ಯಾವ ಥರ ಐಟಮ್ಗಳು ನಾವು ಜಾಸ್ತಿ ತಿನ್ನಬೇಕು ಪ್ರತಿದಿನ, ಡೈಲಿ, ಬೆಳಗ್ಗೆ ಇರಲಿ, ಮಧ್ಯಾಹ್ನ ಇರಲಿ, ಸಾಯಂಕಾಲ ಇರಲಿ, ಯಾವ ಥರ ಐಟಮ್ಗಳು ನಾವು ತಿಂತಾ ಇದ್ರೆ ನಾವು ಎಲ್ಲರೂ ಒಳ್ಳೆ ಇರ್ತಾರೆ, ಚೆನ್ನಾಗಿರ್ತಾರೆ ಅಂತ ಪ್ರತಿದಿನ ಎಲ್ಲರೂ ನೋಡಬೇಕು. ಏನಂದರೆ ಯಾವ ಥರ ಐಟಮ್ ನಾವು ತಿಂತಾ ಇದ್ದಾರೆ ಅಂತ ಪ್ರತಿದಿನ ಯೋಚನೆ ಮಾಡ್ತಾ ಇದ್ರೆ, ಯೋಚನೆ ಮಾಡಿ ಮತ್ತು ಏನು ತಿನ್ನಬೇಕು, ಯಾವ ಐಟಮ್ಗಳು ಕಮ್ಮಿ ತಿನ್ನಬೇಕು, ಯಾವ ಐಟಮ್ಗಳು ಜಾಸ್ತಿ ತಿನ್ನಬೇಕು, ಈ ಥರ ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದರೆ ಬಾಡಿನಲ್ಲಿ ಉಷ್ಣತಾನು 100% ಇರಬೇಕು. ಇನ್ನೊಂದು ಏನಂದರೆ ಶೀತ, ಕೋಲ್ಡ್ ಬಾಡಿನಲ್ಲಿನೂ ಅದು 100% ಇರಬೇಕು. ಈ ಥರ ಎರಡೂ, ಈ ಥರ ಉಷ್ಣತ ಶೀತ ಎರಡೂ ಬಾಡಿನಲ್ಲಿ ಈ ಥರ 100% ಇದ್ದರೆ ಏನಾಗುತ್ತೆ ಅಂದರೆ ಬಾಡಿ ಒಂಥರ ಲೆವೆಲ್ ಇರ್ತದೆ, ಆರೋಗ್ಯ ಒಂಥರ ಲೆವೆಲ್ ಇರ್ತದೆ. ಆ ಥರ ಇದ್ದರೆ ಏನಾಗುತ್ತೆ ಅಂದರೆ ಒಳ್ಳೆ ಇರ್ತಾರೆ. ಇಲ್ಲಾಂದರೆ ಯಾವುದೋ ಒಂದು ಕಮ್ಮಿ ಆಗಿದ್ರೆ ಏನಾಗುತ್ತೆ ಅಂದರೆ ಒಂಥರ ಉಷ್ಣತೆ ಕಮ್ಮಿ ಆಗಿದೆಯೇ, ಕೋಲ್ಡ್ ಜಾಸ್ತಿ ಆಗಿದೆಯೇ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ತೊಂದರೆ ಆಗುತ್ತದೆ. ಇನ್ನೊಂದು ಏನಂದರೆ ಕೋಲ್ಡ್ ಕಮ್ಮಿ ಆಗಿದೆಯೇ, ಉಷ್ಣತೆ ಜಾಸ್ತಿ ಆಗಿದೆಯೇ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಯಾವ ಐಟಮ್ಗಳು ಎಷ್ಟು ತಿನ್ನಬೇಕು, ಎಷ್ಟು ತಿಂತಾ ಇದ್ದೀವಿ, ಮತ್ತು ಏನು ತಿನ್ನಬೇಕು, ಆ ಥರ ಎಲ್ಲರೂ ಯೋಚನೆ ಮಾಡಿಕೊಂಡು ಈ ಥರ ತಿಂತಾ ಇದ್ದರೆ ಎಲ್ಲರೂ ಒಳ್ಳೆ ಇರ್ತಾರೆ. ಇಲ್ಲಾಂದರೆ ಏನೋ ಒಂದು ಕಮ್ಮಿ ಬಾಡಿನಲ್ಲಿ ಕಮ್ಮಿ ಆಗಿದ್ದರೆ ಅದು ತೊಂದರೆ ಆಗುತ್ತದೆ. ಒಂಥರ ಜಾಸ್ತಿ ಆಗಿದೆಯಾ ಉಷ್ಣತೆ, ನಾವು ಐಟಮ್ಗಳು ಜಾಸ್ತಿ ಹೀಟ್ ಐಟಮ್ಗಳು ತಿಂತಾ ಇರ್ತಾರೆ. ಏನಂದರೆ ಒಂಥರ ಖಾರ ಐಟಮ್ನಲ್ಲಿನೂ ಸ್ವೀಟ್ ಐಟಮ್ನಲ್ಲಿನೂ ಒಳ್ಳೆ ಐಟಮ್ಗಳು ಇರ್ತದೆ. ಅದು ತಿಂತಾ ಇದ್ರೆ ಏನಾಗುತ್ತೆ ಅಂದರೆ ನಮಗೆ ಜಾಸ್ತಿ ಉಷ್ಣತೆ ಆಗಿದ್ರೆ ಮತ್ತು ಏನಾಗುತ್ತೆ ಅಂದರೆ ಬಾಡಿನಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗುತ್ತದೆ. ಮತ್ತು ಏನು ಮಾಡ್ತಾರೆ ಅಂದರೆ ಕೋಲ್ಡ್ ಐಟಮ್ ತಿನ್ನಬೇಕು. ಕೋಲ್ಡ್ ಐಟಮ್ ಕುಡಿದ್ರೆ ಏನೇನೋ ಒಂದು ಈ ಥರ ತಿಂದಿದ್ರೆ ಅದಕ್ಕೂ ಒಳ್ಳೆ ಆಗುತ್ತದೆ. ಇಲ್ಲಾಂದರೆ ನಾವು ಹೀಟ್ ಐಟಮ್ ತಿಂತಾ ಇದ್ದೀವಿ ಮತ್ತು ಕೋಲ್ಡ್ ಐಟಮ್ ನಾವು ತಿಂತಾ ಇದ್ದೀವಿ ಮತ್ತು ಏನು ಅದು ಹೀಟ್ ಹೋಗ್ತಾ ಇಲ್ಲ, ಏನೋ ಒಂದು ಇನ್ಫೆಕ್ಷನ್ ಆಗಿದೆಯಾ, ಅದು ಏನಕ್ಕಾಗಿದೆಯಾ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಈ ಥರ ಏನೋ ಆಗಿದೆಯಾ, ನಮಗೆ ಏನಕ್ಕೆ ಈ ಥರ ಆಗಿದೆಯಾ ಅಂತ ಎಲ್ಲರಿಗೂ ಗೊತ್ತಾಗಿದ್ರೆ ಮತ್ತೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹುಷಾರಿರ್ತಾರೆ. ಈ ಥರ ಈ ಐಟಮ್ ತಿಂತಾ ಇದ್ದರೆ ಏನಾಗುತ್ತದೆ, ಈ ಥರ ಐಟಮ್ ತಿಂತಾ ಇದ್ದರೆ ಏನಾಗುತ್ತದೆ ಅಂತ ಮತ್ತೆ ಎಲ್ಲರಿಗೂ ಗೊತ್ತಾಗುತ್ತದೆ. ಏನಂದ್ರೆ ಯಾವ ಐಟಮನ್ನ ತಿಂದಿದ್ರೆ, ಯಾವ ಐಟಮನ್ನ ಇರಲಿ, ಕ್ಲೈಮೇಟ್ ನೋಡಿಕೊಂಡು ತಿಂತಾ ಇದ್ರೆ ಒಳ್ಳೆ ಇರ್ತಾರೆ. ಏನಂದರೆ ಇವಾಗ ಏನು ಕ್ಲೈಮೇಟ್ ಇದೆಯೇ, ಸಮ್ಮರ್ ಕ್ಲೈಮೇಟು, ವಿಂಟರ್ ಕ್ಲೈಮೇಟು, ಕೋಲ್ಡ್ ಕ್ಲೈಮೇಟು, ಈ ಥರ ಈ ಉಷ್ಣ ಕ್ಲೈಮೇಟು, ಈ ಥರ ಶೀತ ಕ್ಲೈಮೇಟು, ಈ ಥರ ಕೋಲ್ಡ್ ಕ್ಲೈಮೇಟು, ಈ ಥರ ನೋಡಿಕೊಂಡು ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದರೆ ಯಾವ ಕ್ಲೈಮೇಟು ನೋಡಿಲ್ಲ ನಾವು, ಯಾವ ಕ್ಲೈಮೇಟು ನೋಡಿಲ್ಲ ನಾವು. ಇದು ಕ್ಲೈಮೇಟ್ ಯಾವುದು, ಸಮ್ಮರ್ ಕ್ಲೈಮೇಟಾ, ವಿಂಟರ್ ಕ್ಲೈಮೇಟಾ, ಕೋಲ್ಡ್ ಕ್ಲೈಮೇಟಾ, ಹೀಟ್ ಕ್ಲೈಮೇಟಾ, ಏನು ನೋಡಿಲ್ಲ. ಮತ್ತು ಏನು ಸಿಕ್ಕಿದ್ರೆ ಅದು ತಿಂತಾ ಇದ್ರೆ ಏನೋ ಒಂದು ಜಾಸ್ತಿ ಆಗುತ್ತದೆ. ನಮಗೆ ಏನೋ ಒಂದು ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂತಾ ಇದ್ರೆ ಏನೋ ಬಾಡಿನಲ್ಲಿ ಒಂದು ಕೋಲ್ಡ್ ಆಗುತ್ತದೆ ಜಾಸ್ತಿ. ಇನ್ನೊಂದು ಏನಂದರೆ ಹೀಟ್ ಐಟಮ್ಗಳು ಜಾಸ್ತಿ ತಿಂತಾ ಇದ್ರೆ ಅದು ಏನೋ ಒಂದು ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಯಾವ ಥರ ಕ್ಲೈಮೇಟ್ ಇದೆಯೇ ಆ ಥರ ಕ್ಲೈಮೇಟ್ನಲ್ಲಿ ಯಾವ ಥರ ಐಟಮ್ಗಳು ತಿನ್ನಬೇಕು. ಕೋಲ್ಡ್ ಐಟಮ್ ಇದ್ದರೆ ಹೀಟ್ ಐಟಮ್ಗಳು ಎಷ್ಟು ತಿನ್ನಬೇಕು, ಮತ್ತು ಕೋಲ್ಡ್ ಐಟಮ್ಗಳು ಕಮ್ಮಿ ತಿನ್ನಬೇಕಾ, ಜಾಸ್ತಿ ತಿನ್ನಬೇಕಾ, ಈ ಥರ ನೋಡಿಕೊಂಡು ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದರೆ ಯಾವ ಐಟಮನ್ನ ಇರಲಿ ಅದು ಒಳ್ಳೆಯದು ತಿನ್ನಬೇಕು, ಒಳ್ಳೆ ಇರಬೇಕು, ಒಳ್ಳೆಯದು ಚೆನ್ನಾಗಿದ್ರೆ ಆ ಥರ ಐಟಮ್ಗಳು ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ, ಎಲ್ಲರೂ ಹ್ಯಾಂಡ್ಸಮ್ ಥರ ಇರ್ತಾರೆ, ಎಲ್ಲರೂ ಒಳ್ಳೆ ಚೆನ್ನಾಗಿ ನೋಡೋಕ್ಕೆ ಇರಲಿ, ಒಂದು ಮೈಂಡ್ ಇರಲಿ, ಒಂದು ಹ್ಯಾಂಡ್ಸಮ್ ಥರ ಎಲ್ಲರೂ ಇರ್ತಾರೆ. ಒಂಥರ ಕೆಲಸ ಮಾಡೋಕ್ಕೂ ಒಂಥರ ಒಳ್ಳೆ ಇರ್ತಾರೆ. ಏನಂದರೆ ಒಳ್ಳೆ ತಿನ್ನಬೇಕು. ಏನೋ ಒಂದು ಸಿಕ್ಕಿದ್ರೆ, ಯಾವುದೋ ಒಂದು ಸಿಕ್ಕಿದ್ರೆ ಎಲ್ಲ ನೋಡಿಲ್ಲ ಅದು ಅದರಲ್ಲಿ ಏನಿದೆ, ಅದರಲ್ಲಿ ಏನು ಉಷ್ಣ ಜಾಸ್ತಿ ಇದೆಯಾ, ಅದರಲ್ಲಿ ಕೋಲ್ಡ್ ಜಾಸ್ತಿ ಇದೆಯಾ, ಇದು ಯಾವ ಥರ ಮಾಡಿದ್ದಾರೆ, ಯಾವ ಥರ ಇದೆಯಾ ಅಂತ ನೋಡಿಲ್ಲ, ಅದು ಗಬ ಅಂತ ತಿನ್ಬಿಡ್ತಾರೆ. ಮತ್ತು ಏನನ್ನ ಒಂದು ತೊಂದರೆ ಆಗಿದ್ರೆ ಏನಾಗುತ್ತದೆ, ಬಾಡಿನಲ್ಲಿ ನಮ್ಮ ಶರೀರದಲ್ಲಿ ಏನೋ ಒಂದು ತೊಂದರೆ ಆಗುತ್ತದೆ. ಮತ್ತು ಏನಾಗುತ್ತದೆ, ಆ ಥರ ಏನನ್ನ ಆಗಿದ್ರೆ ಎಷ್ಟು ತೊಂದರೆ ಆಗುತ್ತದೆ, ಎಷ್ಟು ಲಾಸ್ ಆಗುತ್ತದೆ. ಉಷ್ಣ ಐಟಮ್ಗಳು
ಉಷ್ಣತ ಐಟಮ್ಗಳು ತಿಂತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಈ ಈ ಈ ಈ ಖಾರ ಐಟಮ್ನಲ್ಲಿ ಎಷ್ಟು ವೆರೈಟಿಗಳು ಇದೆ ಅಂತ ಉಷ್ಣ ಐಟಮ್ಗಳು ತಿಂತಾ ಇರ್ತಾರೆ. ಅದು ತಿಂತಾ ಇದ್ರೆ ಏನಾಗುತ್ತೆ ಅಂದರೆ ಒಂಥರ ರುಚಿ, ಒಂಥರ ಟೇಸ್ಟು. ಯಾವ ಥರ ಟೇಸ್ಟ್ ಇದ್ದರೆ ಇನ್ನೂ ಸ್ವಲ್ಪ ತಿನ್ನಬೇಕು, ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಎಲ್ಲರಿಗೂ ಆಗುತ್ತದೆ. ಏನಾಗುತ್ತದೆ ಅಂದರೆ ಇದು ಟೇಸ್ಟ್ ಇದೆಯೇ, ಇದು ಹೀಟ್ ಐಟಮು, ಸ್ವಲ್ಪ ತಿಂದಿದ್ರೆ ಟೇಸ್ಟ್ ಇದೆಯೇ, ಇನ್ನೂ ತಿನ್ನಬೇಕು, ಇನ್ನೂ ತಿನ್ನಬೇಕು ಅಂತ ಎಲ್ಲರಿಗೂ ಈ ಥರ ಮೈಂಡ್ ಆಗುತ್ತದೆ. ಮತ್ತು ತಿಂತಾ ಇದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ತಿಂದಿದ್ರೆ ಏನಾಗುತ್ತೆ ಅಂದರೆ ಏನೋ ಒಂದು ಎಫೆಕ್ಟ್ ಆಗುತ್ತದೆ. ಇನ್ನೊಂದು ಏನಂದರೆ ಸ್ವೀಟ್ ಐಟಮ್ಗಳಲ್ಲಿ ಅದರಲ್ಲಿನೂ ಹೀಟ್ ಐಟಮ್ಗಳು ಇರುತ್ತದೆ. ಆ ಹೀಟ್ ಐಟಮ್ಗಳು ತಿಂತಾ ಇರ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಅದೊಂಥರ ಟೇಸ್ಟ್ ಇರುತ್ತದೆ. ಸ್ವಲ್ಪ ತಿಂದಿದ್ರೆ ಇನ್ನೂ ತಿನ್ನಬೇಕು, ಇನ್ನೂ ತಿಂದಿದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು, ಈ ಥರ ಊಟ ತಿಂತಾರೆ. ಆ ಥರ ತಿಂದಿದ್ರೆ ಏನಾಗುತ್ತೆ ಅಂದರೆ ಒಂಥರ ಫುಲ್ಲು ಒಂದೇ ಐಟಮ್ ಜಾಸ್ತಿ ತಿಂದಿದ್ರೆ ಏನಾಗುತ್ತೆ ಅಂದರೆ ಒಂಥರ ಹೀಟ್ ಆಗುತ್ತದೆ. ಯಾವಾಗ ಆಗುತ್ತದೆ? ತಿಂತಾ ಇದ್ರೆ ಏನಾಗೋದಿಲ್ಲ, ಬೆಳಗ್ಗೆ ತಿಂದಿದ್ರೇನು ಏನಾಗೋದಿಲ್ಲ, ಮಧ್ಯಾಹ್ನಕ್ಕೆ ಗೊತ್ತಾಗೋದಿಲ್ಲ. ಯಾವತ್ತು ಗೊತ್ತಾಗುತ್ತೆ ಅಂದರೆ ಒಂಥರ ಸಾಯಂಕಾಲ ಗೊತ್ತಾಗುತ್ತದೆ, ಒಂಥರ ಎರಡು ದಿನ ಗೊತ್ತಾಗುತ್ತದೆ. ಏನು ಗೊತ್ತಾಗುತ್ತದೆ? ನಾವು ಹೀಟ್ ಐಟಮ್ನು ಜಾಸ್ತಿ ತಿಂದಿದ್ದೀವಿ, ಅದಕ್ಕೋಸ್ಕರ ನಮಗೆ ಏನೋ ಒಂಥರ ತೊಂದರೆ ಆಗ್ತಾ ಇದೆಯೇ, ನಮಗೆ ತಲೆಯಲ್ಲಿ ಏನೋ ಒಂಥರ BP ಥರ ಕಾಣಿಸ್ತಾ ಇದೆಯೇ, ಏನೋ ಹೊಟ್ಟೆನಲ್ಲಿ ಏನೋ ತೊಂದರೆ ಆಗ್ತಾ ಇದೆಯೇ, ಕೈನಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆಯೇ, ಬಾಡಿನಲ್ಲಿ ಏನೋ ತೊಂದರೆ ಆಗ್ತಾ ಇದೆಯೇ, ಒಂದು ಕಾಲಿನಲ್ಲಿ ಏನೋ ಒಂಥರ ತೊಂದರೆ ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತದೆ. ಮತ್ತೆ ಏನು ಮಾಡ್ತಾರೆ ಅಂದರೆ ಕೋಲ್ಡ್ ಐಟಮ್ ತಿಂತಾರೆ, ನಮಗೆ ಬಾಡಿ ಹೀಟ್ ಆಗಿದೆಯೇ ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ. ಮತ್ತು ಕೋಲ್ಡ್ ಐಟಮ್ ತಿಂದಿದ್ರೆ ಅದು ಆ ಹೀಟ್ ಐಟಮ್ ತಿಂದಿದ್ರೆ ಮತ್ತೆ ಎಲ್ಲರೂ ಒಳ್ಳೆ ಇರಬೇಕು, ಒಳ್ಳೆ ಆಗಬೇಕು. ಇಲ್ಲ ಅಂದರೆ ಅದು ಹೀಟ್ ಐಟಮ್ ತಿಂದಿದ್ದೀವಿ, ಕೋಲ್ಡ್ ಐಟಮ್ ತಿಂದಿದ್ರೆ ಅದು ಏನು ಕಮ್ಮಿ ಆಗಿಲ್ಲ, ಏನಾಗಿದೆಯಾ ಅಂತ ಎಲ್ಲರೂ ಯೋಚನೆ ಮಾಡಬೇಕು. ಏನಾಗ್ತಾ ಇದೆಯಾ ನಮಗೆ ಈ ಬಾಡಿನಲ್ಲಿ, ಏನಕ್ಕೋಸ್ಕರ ಈ ಥರ ಇನ್ಫೆಕ್ಷನ್ ಆಗಿದೆಯೇ, ಕೈನಲ್ಲಿ ಇರಲಿ, ತಲೆಯಲ್ಲಿ ಇರಲಿ, BP ಇರಲಿ, ಏನೋ ಒಂದು ಹೊಟ್ಟೆನಲ್ಲಿ ಇರಲಿ, ಎಲ್ಲೆನ್ನ ಇರಲಿ, ಏನೋ ಒಂದು ಕಮ್ಮಿ ಆಗ್ತಾ ಇದೆಯಾ, ನಮಗೆ ಏನೋ ಒಂದು ತೊಂದರೆ ಆಗ್ತಾ ಇದೆಯೇ, ಯಾಕೆ ಆಗ್ತಾ ಇದೆಯೇ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಇಲ್ಲ ಅದು ಉಷ್ಣತ ಐಟಮ್ಗಳು ಜಾಸ್ತಿ ತಿಂದಿದ್ವಿ, ಅದಕ್ಕೋಸ್ಕರ ಏನೋ ಆಗ್ತಾ ಇದೆಯಾ ಅಂತ. ಕೋಲ್ಡ್ ಐಟಮ್ ತಿಂದಿದ್ರೆ ಅದು ಕಮ್ಮಿ ಆಗಿಲ್ಲ ಅಂದರೆ ಅದು ಏನೋ ಒಂದು ಇನ್ಫೆಕ್ಷನ್ ಆಗಿದೆಯೇ, ಆ ಫುಡ್ ಐಟಮ್ ತಿಂತಾ ಇದ್ರೆ ಅದರಲ್ಲಿ ಏನೋ ಒಂದು ಮಿಕ್ಸಿಂಗ್ ಆಗಿದೆಯೇ, ಅದಕ್ಕೋಸ್ಕರ ಈ ಥರ ಆಗ್ತಾ ಇದೆಯೇ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ತಕ್ಷಣವೇ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡಿದ್ರೆ ಅದು ಕಮ್ಮಿ ಆಗುತ್ತದೆ. ಇಲ್ಲಾಂದರೆ ಏನಾಗುತ್ತಂದರೆ ಹಂಗೆ ಇದ್ದರೆ ಏನಾಗುತ್ತಂದರೆ ಆ ಥರನೇ ಇದ್ದರೆ ಏನಾಗುತ್ತಂದರೆ ಏನೋ ಒಂದು ತೊಂದರೆ ಆಗುತ್ತದೆ, ಇನ್ನೂ ಜಾಸ್ತಿ ಆಗುತ್ತದೆ. ಅದು ಬಾಡಿನಲ್ಲಿ ಆ ಥರನೇ ಇರುತ್ತದೆ. ಮತ್ತು ಏನೋ ಒಂದು ಜಾಸ್ತಿ ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಎಲ್ಲರೂ ಹುಷಾರು ಇರಬೇಕು. ಇನ್ನೊಂದು ಏನಂದರೆ ಏನನ್ನ ಒಂದು ಐಟಮ್ಗಳು ತಿಂತಾ ಇರ್ತಾರೆ, ಉಷ್ಣತ ಐಟಮ್ಗಳು, ಕೋಲ್ಡ್ ಐಟಮ್ಗಳು ತಿಂತಾ ಇರ್ತಾರೆ. ಮತ್ತು ಏನಾಗುತ್ತೆ ಅಂದರೆ ಯಾರನ್ನ ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂತಾ ಇರ್ತಾರೆ, ಶೀತ ಆಗಿದ್ದರೆ ಬಾಡಿನಲ್ಲಿ ಏನು ಮಾಡ್ತಾರೆ ಅಂದರೆ ಏನೋ ಒಂದು ಉಷ್ಣತ ಐಟಮ್ಗಳು ತಿಂತಾರೆ. ಯಾವುದೋ ಒಂದು ಖಾರ ಐಟಮು ಇರಲಿ, ಸ್ವೀಟ್ ಐಟಮ್ ಇರಲಿ, ಅದರಲ್ಲಿ ಉಷ್ಣತ ಐಟಮ್ಗಳು ತಿಂತಾರೆ. ಮತ್ತು ಏನಾಗುತ್ತೆ ಅಂದರೆ ಅದಕ್ಕೂ ಲೆವೆಲ್ ಆಗುತ್ತದೆ, ಮತ್ತು ಒಳ್ಳೆ ಇರ್ತಾರೆ. ಇನ್ನೊಂದು ಏನಂದರೆ ಯಾಕನ್ನ ಜಾಸ್ತಿಯ ಒಂದು ಉಷ್ಣತ ಆಗಿದೆಯೇ, ಬಾಡಿನಲ್ಲಿ ಹೀಟ್ ಆಗಿದೆಯೇ, ಮತ್ತು ಏನು ಮಾಡ್ತಾರೆ ಅಂದರೆ ಕೋಲ್ಡ್ ಐಟಮ್ಗಳು ತಿಂತಾರೆ. ಮತ್ತು ಏನಾಗುತ್ತೆ ಅಂದರೆ ಲೆವೆಲ್ ಆಗುತ್ತದೆ, ಎಲ್ಲರಿಗೂ ಗೊತ್ತಾಗುತ್ತದೆ ಎಲ್ಲರೂ. ಮತ್ತು ಏನಾಗುತ್ತದೆ ಅಂದರೆ ಏನನ್ನ ಒಂದು ಹೀಟ್ ಐಟಮ್ಗಳು ತಿಂತಾ ಇದ್ದಾರೆ, ಉಷ್ಣತ ಐಟಮ್ ತಿಂತಾ ಇದ್ದಾರೆ, ಅದು ಕೋಲ್ಡ್ ಐಟಮ್ ತಿಂದಿದ್ರೆ ಆ ಹೀಟ್ನಲ್ಲಿ ಅದಕ್ಕೂ ಲೆವೆಲ್ ಆಗಬೇಕು. ಇಲ್ಲಾಂದರೆ ಅದು ಏನೋ ಒಂದು ಬಾಡಿನಲ್ಲಿ ಇನ್ಫೆಕ್ಷನ್ ಆಗಿ ಏನನ್ನ ಆಗಿದ್ರೆ ಅದು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಏನಂದರೆ ನಾವು ಉಷ್ಣತ ಐಟಮ್ ತಿಂತಾ ಇದ್ದೀವಿ, ಕೋಲ್ಡ್ ಐಟಮ್ ತಿಂತಾ ಇದ್ದೀವಿ, ಅದು ಇದಕ್ಕೆ ಲೆವೆಲ್ಲ ಇದೆಯೇ, ಮತ್ತು ಏನೋ ಒಂದು ಇನ್ಫೆಕ್ಷನ್ ಆಗ್ತಾ ಇದೆಯೇ, ಏನಕ್ಕೆ ಆಗ್ತಾ ಇದೆಯಾ ಅಂತೆ, ಏನೋ ಒಂದು ಇನ್ಫೆಕ್ಷನ್ ಆಗಿದೆಯೇ ತಿಂತಾ ಇರೋ ಐಟಮ್ಗಳಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಏನಾಗ್ತಾ ಇದೆಯಪ್ಪ, ಯಾವ ಥರ ಐಟಮ್ ತಿಂತಾ ಇದ್ದೀವಿ, ಚೆನ್ನಾಗಿದೆಯಾ, ಇಲ್ಲಾಂದರೆ ಅದರಲ್ಲಿ ಏನನ್ನ ಮಿಕ್ಸಿಂಗ್ ಆಗಿದೆಯಾ, ಅದನ್ನ ಏನನ್ನ ಇನ್ಫೆಕ್ಷನ್ ಆಗಿದೆಯಾ, ಅದು ಏನನ್ನ ಪಾಯ್ಸನ್ ಐಟಮ್ ಆಗಿದೆಯಾ ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಯಾವ ಥರ ತಿಂತಾ ಇದ್ರೆ ನಾವು ಒಳ್ಳೆ ಇರ್ತಾರೆ, ಏನನ್ನ ಈ ಥರ ತೊಂದರೆ ಆಗಿದ್ರೆ ತಕ್ಷಣವೇ ಏನೋ ಒಂದು ಟ್ರೀಟ್ಮೆಂಟ್ ತಗೋಬೇಕು. ಐಟಮ್ಗಳು ಲೆವೆಲ್ಲ
ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ. ಈ ಉಷ್ಣತೆ ಐಟಮ್ಗಳು, ಶೀತ ಐಟಮ್ಗಳು, ಈ ಥರ ಕೋಲ್ಡು ಹೀಟು ಐಟಮ್ಗಳು ಲೆವೆಲ್ಲ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ. ಎಲ್ಲರೂ ಆರೋಗ್ಯದಲ್ಲಿ ಇರ್ತಾರೆ, ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದರೆ ಏನನ್ನ ಒಂದು ಐಟಮು ಈ ಥರ ತಿನ್ಕೊಂಡು ಹೋಗ್ತಾ ಇದ್ರೆ, ಉಷ್ಣತೆ ಐಟಮ್ಗಳು ತಿನ್ಕೊಂಡು ಹೋಗ್ತಾ ಇದ್ರೆ, ಅದೇ ಜಾಸ್ತಿ ಐಟಮ್ಗಳು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಗೊತ್ತಾಗೋದಿಲ್ಲ. ಒಂದು ದಿನ ಇರಲಿ, 2 ದಿನ ಇರಲಿ, 3 ದಿನ ಇರಲಿ, 4 ದಿನ ಇರಲಿ, ಗೊತ್ತಾಗೋದೇ ಇಲ್ಲ. ಈ ಥರ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಒಂದು ಸತಿ ಟಕಾಮ್ ಏನಾಗುತ್ತೆ ಅಂದರೆ ಬಾಡಿ ಎಕ್ಸೆಸ್ ಆಫ್ ಹೀಟ್ ಆಗುತ್ತದೆ. ಮತ್ತೆ ಗೊತ್ತಾಗುತ್ತದೆ ಏನೋ ಈ ಥರ ಜಾಸ್ತಿ ಆಗಿದೆಯೇ, ಈ ಥರ ಈ ಕಡೆ ತೊಂದರೆ ಆಗ್ತಾ ಇದೆಯೇ, ಅಲ್ಲಿ ತೊಂದರೆ ಆಗ್ತಾ ಇದೆಯೇ ಬಾಡಿನಲ್ಲಿ. ಮತ್ತು ಏನಾಗುತ್ತೆ ಅಂದರೆ ಏನೋ ಒಂದು ಇನ್ಫೆಕ್ಷನ್ ಆಗುತ್ತದೆ. ಆ ಇನ್ಫೆಕ್ಷನ್ನು ಜಲ್ದಿ ಹೋಗೋದಿಲ್ಲ, ಅದು ಬೇಗ ಹೋಗೋದಿಲ್ಲ. ಏನಕ್ಕಂದರೆ ಹೀಟ್ ಜಾಸ್ತಿ ಆಗಿದೆಯೇ. ಅದಕ್ಕೋಸ್ಕರ ನೋಡಿಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ. ಯಾವ ಐಟಮ್ಗಳು ಜಾಸ್ತಿ ತಿಂತಾ ಇದ್ದೀವಿ, ಮತ್ತೆ ಏನು ತಿನ್ನಬೇಕು, ಈ ಥರ ತಿಂತಾ ಇದ್ದೀವಿ, ಮತ್ತೆ ಏನು ತಿನ್ನಬೇಕು, ಈ ಥರ ಡೈಲಿ ಏನು ತಿಂತಾ ಇದ್ದೀವಿ, ಅದು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನು ಆಗೋದಿಲ್ಲ. ಕೋಲ್ಡ್ ಐಟಮ್ಗಳು ಜಾಸ್ತಿ ಇರುತ್ತದೆ. ಆ ಕೋಲ್ಡ್ ಐಟಮ್ಗಳು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಅದು ಒಳ್ಳೆ ಟೇಸ್ಟ್ ಇರುತ್ತದೆ. ಅದು ಏನಂದ್ರೆ ಖಾರ ಐಟಮ್ನಲ್ಲಿ ಇರಲಿ, ಸ್ವೀಟ್ ಐಟಮ್ನಲ್ಲಿ ಇರಲಿ, ಯಾವುದೋ ಒಂದು ಕೋಲ್ಡ್ ಐಟಮ್ಗಳು ಜಾಸ್ತಿ ತಿನ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ದಿನ ತಿಂತಾರೆ, 2 ದಿನ ತಿಂತಾರೆ, 3 ದಿನ ಅದೇ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಗೊತ್ತಾಗೋದಿಲ್ಲ. ಏನು ಗೊತ್ತಾಗೋದಿಲ್ಲ. ತಿಂತಾ ಇದ್ದೀವಿ ಬೆಳಗ್ಗೆ, ಮಧ್ಯಾಹ್ನ, 1 ದಿನ, 2 ದಿನ, 3 ದಿನ ಅದೇ ಐಟಮ್ಗಳು ತಿನ್ಕೊಂಡು ಹೋಗ್ತಾ ಇದ್ರೆ ಒಂಥರ ಟೇಸ್ಟ್ ಇದೆ ಅಂತ. ಅದು ಏನಾಗುತ್ತೆ ಅಂದರೆ ಕೋಲ್ಡ್ ಐಟಮ್ಗಳೇ ಜಾಸ್ತಿ ತಿನ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗೋದಿಲ್ಲ. 1 ದಿನಾಗಿ ಗೊತ್ತಾಗೋದಿಲ್ಲ, 2 ದಿನಾಗಿ ಗೊತ್ತಾಗೋದಿಲ್ಲ, 3 ದಿನ ಗೊತ್ತಾಗೋದಿಲ್ಲ. ಅದು 4-5 ದಿನಾಗಿ ಏನಾಗುತ್ತೆ ಅಂದರೆ ಒಂಥರ ಟಕಾಮ್ ಅಂತ ಗೊತ್ತಾಗುತ್ತದೆ. ಬಾಡಿ ಒಂಥರ ಕೋಲ್ಡ್ ಆಗಿದೆಯೇ. ಆವಾಗ ಏನಾಗುತ್ತೆ ಅಂದರೆ ಏನೋ ಒಂದು ಇನ್ಫೆಕ್ಷನ್ ಆಗುತ್ತದೆ ಬಾಡಿನಲ್ಲಿ. ಕೋಲ್ಡ್ ಜಾಸ್ತಿ ಆಗಿದ್ರೆ ಮತ್ತೆ ಏನಾಗುತ್ತದೆ, ಏನೋ ಒಂದು ತೊಂದರೆ ಆಗುತ್ತದೆ ಬಾಡಿನಲ್ಲಿ. ಯಾವ ಥರ ಟ್ರೀಟ್ಮೆಂಟ್ ತಗೋಬೇಕು, ಯಾವ ಥರ ತೊಂದರೆ ಆಗುತ್ತದೆ, ಅದಕ್ಕೋಸ್ಕರ ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ, ಎಲ್ಲರೂ ಆರೋಗ್ಯದಲ್ಲಿ ಇರ್ತಾರೆ. ಈ ಥರ ಉಷ್ಣತೆ ಐಟಮ್ಗಳು, ಶೀತ ಐಟಮ್ಗಳು ಈ ಥರ ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದ್ರೆ ಈ ಐಟಮ್ಗಳು ತಿಂತಾ ಇರ್ತಾರೆ, ಉಷ್ಣತೆ ಐಟಮ್ಗಳು. ಆ ಉಷ್ಣತೆ ಐಟಮ್ನಲ್ಲಿನೂ ಏನಿರುತ್ತದೆ ಅಂದರೆ ಒಂದೊಂದು ಐಟಮ್ನಲ್ಲಿ ಒಂದೊಂದು ಪವರ್ ಇರುತ್ತದೆ. ಉಷ್ಣತೆ ಐಟಮ್ನಲ್ಲಿ ಒಂದು ಥರ ಖಾರ, ಸ್ವೀಟು ಐಟಮ್ನಲ್ಲಿ ಆ 2 ಐಟಮ್ನಲ್ಲಿನೂ ಉಷ್ಣತೆ ಐಟಮ್ಗಳು ಜಾಸ್ತಿ ಇರುತ್ತದೆ. ಅದೊಂದು ಒಂದೊಂದು ಐಟಮ್ನಲ್ಲಿ ಒಂದೊಂದು ಉಷ್ಣತೆ ಇರುತ್ತದೆ. ಇನ್ನೊಂದು ಏನಂದರೆ ಒಂದು ಐಟಮ್ನಲ್ಲಿ ಉಷ್ಣತೆ ಕಮ್ಮಿ ಇರುತ್ತದೆ, ಇನ್ನೊಂದು ಐಟಮ್ನಲ್ಲಿ ಏನಾಗುತ್ತೆ ಅಂದರೆ ಉಷ್ಣತೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತದೆ. ಇನ್ನೊಂದು ಒಂದು ಐಟಮ್ನಲ್ಲಿ ಏನಾಗುತ್ತೆ ಅಂದರೆ ಆ ಐಟಮ್ನಲ್ಲಿ ತಿಂದಿದ್ರೆ ಉಷ್ಣತೆ ಜಾಸ್ತಿ ಇರುತ್ತದೆ. ಅದು ನೋಡಿಕೊಂಡು ತಿನ್ಕೊಳ್ಬೇಕು. ತಿಂತಾ ಇದ್ರೆ ಏನಾಗೋದಿಲ್ಲ. ಏನಂದರೆ ಉಷ್ಣತೆ ಕಮ್ಮಿ ಇರೋದು ಆ ಥರ ಐಟಮ್ಗಳು ಯಾವಾಗ ತಿನ್ನಬೇಕು, ಉಷ್ಣತೆ ಜಾಸ್ತಿ ಇರುತ್ತದೆ ಆ ಐಟಮ್ನಲ್ಲಿ ಯಾವಾಗ ತಿನ್ನಬೇಕು, ಯಾವಾಗ ತಿಂದಿದ್ರೆ ಬಾಡಿನಲ್ಲಿ ಉಷ್ಣತೆ ಬರುತ್ತದೆ, ಯಾವಾಗ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಅದು ನೋಡಿಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ, ಎಲ್ಲರೂ ಒಳ್ಳೆ ಇರ್ತಾರೆ. ಈ ಉಷ್ಣತೆ ಜಾಸ್ತಿ ಇರೋದು ಅದೇ ಐಟಮನ್ನು ಜಾಸ್ತಿ ತಿಂದ ಇದ್ರೆ ಒಳ್ಳೆ ಜಾಸ್ತಿ ಉಷ್ಣತೆ ಆಗುತ್ತದೆ. ಮತ್ತೆ ಏನಾಗುತ್ತದೆ, ಅದು ಯಾವ ಥರ ತಿನ್ನಬೇಕು, ಕಮ್ಮಿ ಉಷ್ಣತೆ ಇರುತ್ತದೆ. ಇನ್ನೊಂದು ಎಷ್ಟು ವೆರೈಟಿ ಐಟಮ್ಗಳು ಇರುತ್ತದೆ ಅಂದರೆ ಅದು ಒಂದೊಂದು ಐಟಮ್ನಲ್ಲಿ ಒಂದೊಂದು ಉಷ್ಣತೆ ಇರುತ್ತದೆ. ಒಂದಲ್ಲಿ 10% ಇರುತ್ತದೆ, ಇನ್ನೊಂದು ಐಟಮ್ನಲ್ಲಿ 20% ಇರುತ್ತದೆ ಉಷ್ಣತೆ, ಇನ್ನೊಂದು ಏನಂದರೆ 50% ಇರುತ್ತದೆ, ಇನ್ನೊಂದು ಏನಂದರೆ ಅದು ಫುಲ್ಲು ಉಷ್ಣತೆ ಇರುತ್ತದೆ. ಆ ಥರ ಐಟಮ್ಗಳನ್ನು ಇರುತ್ತದೆ. ಆ ಐಟಮ್ಗಳು ಯಾವಾಗ ತಿನ್ನಬೇಕು, ಯಾವಾಗ ತಿಂದಿದ್ರೆ ಏನು ಲಾಭ ಆಗುತ್ತದೆ, ಆ ಥರ ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಇನ್ನೊಂದು ಏನಂದ್ರೆ ಕೋಲ್ಡ್ ಐಟಮ್ಗಳನ್ನು ಎಷ್ಟು ಐಟಮ್ಗಳು ವೆರೈಟಿ ಇರ್ತದೆ ಅಂದರೆ ಏನಂದರೆ 2 ಐಟಮ್ಗಳಲ್ಲಿನೂ ಖಾರ, ಸ್ವೀಟು ಖಾರ, ಆ 2 ಐಟಮ್ನಲ್ಲಿನೂ ಕೋಲ್ಡ್ ಐಟಮ್ಗಳು ಜಾಸ್ತಿ ಇರುತ್ತದೆ. ಒಂದೊಂದು ಐಟಮ್ನಲ್ಲಿ ಒಂದೊಂದು ಕೋಲ್ಡ್ ಇರುತ್ತದೆ. ಈ ಐಟಮ್ನಲ್ಲಿ 10% ಕೋಲ್ಡ್ ಇರುತ್ತದೆ, ಈ ಐಟಮ್ನಲ್ಲಿ 20% ಕೋಲ್ಡ್ ಇರುತ್ತದೆ, ಇನ್ನೊಂದು ಐಟಮ್ನಲ್ಲಿ ಒಂದು 70% ಇರುತ್ತದೆ. ಇನ್ನೊಂದು ಏನಂದರೆ ಈ ಐಟಮ್ ಸ್ವಲ್ಪ ತಿಂದಿದ್ರೇನು ಏನಾಗುತ್ತದೆ ಅಂದರೆ ಜಾಸ್ತಿ ಕೋಲ್ಡ್ ಆಗುತ್ತದೆ. ಇನ್ನೊಂದು ಐಟಮ್ನಲ್ಲಿ ನೋಡಿದ್ರೇನು ಅದರಲ್ಲಿ ಕಮ್ಮಿ ಇರುತ್ತದೆ. ಅದು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ. ಕಮ್ಮಿ ಕೋಲ್ಡು ಇದ್ರೇನು ಏನಾಗೋದಿಲ್ಲ. ಒಂಥರ ಜಾಸ್ತಿ ಕೋಲ್ಡ್ ಇರೋ ಐಟಮ್ಗಳನ್ನು ಜಾಸ್ತಿ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಬೆಳಗ್ಗೆ ತಿಂತಾ ಇದ್ದೀವಿ, ಮಧ್ಯಾಹ್ನ ಇಲ್ಲಿ ಒಂದು ದಿನ 2 ದಿನ ಈ ಥರ ತಿನ್ಕೊಂಡು ಹೋಗ್ತಾ ಇದ್ರೆ ಒಂಥರ ಟೇಸ್ಟ್ ಇರುತ್ತದೆ. ಅದು ಏನೋ ಒಂದು ಫುಲ್ಲು ಅದೇ ಐಟಮ್ ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ ಒಂಥರ ಕೋಲ್ಡ್ ಜಾಸ್ತಿ ಆಗಿದ್ರೆ ಮತ್ತೆ ಗೊತ್ತಾಗುತ್ತದೆ ಏನಪ್ಪ
ಏನಪ್ಪ ಕೋಲ್ಡ್ ಜಾಸ್ತಿ ಆಗಿದೆಯಾ, ಅದಕ್ಕೋಸ್ಕರ ಈ ಥರ ಇನ್ಫೆಕ್ಷನ್ ಆಗ್ತಾ ಇದೆಯಾ ನನಗೆ, ಅದಕ್ಕೋಸ್ಕರ ಈ ಥರ ಬಾಡಿನಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇದೆಯಾ ಅಂತ ಮತ್ತೆ ಗೊತ್ತಾಗುತ್ತದೆ. ಮತ್ತು ಏನು ಮಾಡಬೇಕಂದ್ರೆ ಮತ್ತೆ ಬೇಗ ಏನು ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ತಗೋಬೇಕು. ಇಲ್ಲಾಂದರೆ ಏನಾಗುತ್ತಂದರೆ ಒಂಥರ ಜಾಸ್ತಿ ಕೋಲ್ಡ್ ಆಗಿದೆಯೇ ಮತ್ತು ಏನೋ ಒಂದು ತೊಂದರೆ ಆಗ್ತಾ ಇರ್ತದೆ. ಈ ಥರ ಕೋಲ್ಡ್ ಐಟಮ್ಗಳು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಯಾವ ಥರ ತಿನ್ನಬೇಕು, ಸ್ನಾನ ಮಾಡುವಾಗ ಸ್ನಾನ ಮಾಡಿದರೆ ಮತ್ತೆ ಏನು ಮಾಡ್ತಾರೆ ಅಂದರೆ ಸ್ನಾನ ಮಾಡಿ ಮತ್ತೆ ಏನನ್ನ ಕೋಲ್ಡ್ ಐಟಮ್ಗಳು ತಿಂದಿದ್ರೆ ಜಾಸ್ತಿ ತಿಂದಿದ್ರೆ ಯಾವ ಥರ ಕೋಲ್ಡ್ ಆಗುತ್ತದೆ. ಇನ್ನೊಂದು ಏನಂದರೆ ಬೆಳಗ್ಗೆ ಈ ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂದಿದ್ರೆ ಏನಾಗುತ್ತದೆ, ಕ್ಲೈಮೇಟ್ ಯಾವ ಥರ ಇದೆಯೇ, ಮಧ್ಯಾಹ್ನ ತಿಂದಿದ್ರೆ ಏನಾಗುತ್ತದೆ, ಸಾಯಂಕಾಲ ಇರಲಿ ರಾತ್ರಿಗಿರಲಿ ಕೋಲ್ಡ್ ಐಟಮ್ಗಳು ಎಷ್ಟು ತಿನ್ನಬೇಕು, ಎಷ್ಟು ತಿಂದಿದ್ರೆ ಏನಾಗುತ್ತದೆ, ಮಲ್ಕೊಂಡು ಆವಾಗ ಈ ಥರ ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂದಿದ್ರೆ ಏನಾಗುತ್ತದೆ, ಯಾವ ಥರ ಕೋಲ್ಡ್ ಜಾಸ್ತಿ ಆಗುತ್ತದೆ ಅಂತ ನೋಡಿಕೊಂಡು ಈ ಥರ ಅರ್ಥ ಮಾಡಿಕೊಂಡು ತಿಂತಾ ಇದ್ರೆ ಏನು ಆಗೋದಿಲ್ಲ. ಎಷ್ಟು ತಿನ್ನಬೇಕು, ಎಷ್ಟು ಕುಡಿಬೇಕು, ಕೋಲ್ಡ್ ಐಟಮ್ಗಳು ಯಾವಾಗ ತಿಂದಿದ್ರೆ ಏನು ಎಫೆಕ್ಟ್ ಆಗುತ್ತದೆ, ಯಾವಾಗ ತಿಂದಿದ್ರೆ ಏನು ಬೆನಿಫಿಟ್ ಆಗುತ್ತದೆ, ಏನು ತೊಂದರೆ ಆಗುತ್ತದೆ, ಏನು ಲಾಭ ಆಗುತ್ತದೆ, ಈ ಥರ ನೋಡಿಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಪ್ರತಿಯೊಂದು ಐಟಮು ಅವರು ಏನು ಮಾಡ್ಬೇಕಂದ್ರೆ ಈ ಥರ ಐಟಮ್ಗಳು ತಿಂತಾ ಇದ್ರೆ ಯಾವ ಐಟಮ್ಗಳು ತಿಂತಾ ಇದ್ದೀವಿ ನಾವು, ಯಾವ ಥರ ನಾವು ತಿನ್ನೋ ಐಟಮ್ನಲ್ಲೇ ಅದರಲ್ಲಿ ಏನಿದೆ ಅಂದರೆ ಅದರಲ್ಲೇ ಉಷ್ಣ ಇದೆಯೇ, ಯಾವ ಐಟಮ್ಗಳು ತಿಂತಾ ಇದ್ರೆ ಅದರಲ್ಲಿನೇ ಶೀತ ಕೋಲ್ಡ್ ಇದೆಯೇ, ಇನ್ನೊಂದು ಏನಂದರೆ ಈ ಯಾವ ಐಟಮ್ಗಳನ್ನು ತಿಂತಾ ಇದ್ರೆ ಅದೇ ಐಟಮ್ನಲ್ಲಿ ನಮಗೆ ಬೆನಿಫಿಟ್ ಇದೆ, ಅದೇ ಐಟಮ್ನಲ್ಲಿ ನಮಗೆ ಟೆಕ್ನಾಲಜಿ ಇದೆಯೇ, ಯಾವುದನ್ನ ಒಂದು ಕೆಲಸ ಇರಲಿ ಒಳ್ಳೆ ಥರ ಮಾಡ್ತಾರೆ, ಯಾವುದನ್ನ ಇರಲಿ ಈ ಥರ ಒಳ್ಳೆ ಇರ್ತಾರೆ, ಆರೋಗ್ಯನಲ್ಲಿ ಇರ್ತಾರೆ. ನಾವು ತಿನ್ನೋ ಐಟಮ್ಗಳು ಎಷ್ಟು ಐಟಮ್ಗಳು ತಿಂತಾ ಇರ್ತೀವಿ ಅಂದರೆ ಎಷ್ಟು ಐಟಮ್ಗಳು ಇದೆಯೇ ಅದಕ್ಕೂ ಕಂಪೇರ್ ಮಾಡಿಕೊಂಡು ನೋಡಿಕೊಂಡು ಅರ್ಥ ಮಾಡಿಕೊಂಡು ಯಾವುದು ಯಾವ ಥರ ಚೆನ್ನಾಗಿದೆ, ಇದರಲ್ಲಿ ಏನು ಲಾಭ ಇದೆಯೇ, ಅದರಲ್ಲಿ ಏನು ಶಕ್ತಿ ಇದೆಯೇ, ಅದರಲ್ಲಿ ಏನು ತಿಂದಿದ್ರೆ ಏನು ಟೆಕ್ನಾಲಜಿ ಬರುತ್ತದೆ, ಅದು ತಿಂದಿದ್ರೆ ಏನು ನಮಗೆ ಲಾಭ ಆಗುತ್ತದೆ, ಅದು ತಿಂದಿದ್ರೆ ಎಷ್ಟು ಉಷ್ಣ ಬರುತ್ತದೆ, ಅದು ತಿಂದಿದ್ರೆ ಎಷ್ಟು ಕೋಲ್ಡ್ ಆಗುತ್ತದೆ, ಅದು ನೋಡಿಕೊಂಡು ಈ ಥರ ಐಟಮ್ಗಳು ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ, ಎಲ್ಲರೂ ಶಕ್ತಿನಲ್ಲಿ ಇರ್ತಾರೆ, ಎಲ್ಲರೂ ಟೆಕ್ನಾಲಜಿನಲ್ಲಿ ಇರ್ತಾರೆ, ಎಲ್ಲರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಎಲ್ಲರೂ ಒಳ್ಳೆ ಇರ್ತಾರೆ. ಈ ಥರ ಒಂದೊಂದು ಸತಿ ಏನಾಗುತ್ತದಂದ್ರೆ ಯಾರನ್ನ ಇಲ್ಲಿ ಎಲ್ಲನ್ನ ಇರಲಿ ಏನನ್ನ ಒಂದು ಜಾಸ್ತಿ ಬಾಡಿನಲ್ಲಿ ಹೀಟ್ ಆಗಿದ್ರೆ ಅವ್ರಿಗೆ ಗೊತ್ತಾಗುತ್ತದೆ ನಮ್ಗೆ ಏನೋ ಜಾಸ್ತಿ ಹೀಟ್ ಆಗಿದೆಯೇ, ಅದಕ್ಕೋಸ್ಕರ ನಮಗೆ ಬಾಡಿನಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿದೆಯೇ, ಅದಕ್ಕೆ ನಾವು ಏನು ಮಾಡಬೇಕು, ಜಾಸ್ತಿ ಹೀಟ್ ಆಗಿದೆಯೇ, ಅದು ಏನೋ ಇನ್ಫೆಕ್ಷನ್ ಆಗಿದೆಯೇ, ಅದು ಹೋಗ್ತಾ ಇಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಕೋಲ್ಡ್ ಐಟಮ್ಗಳು ತಿಂತಾ ಇರ್ತಾರೆ, ಮತ್ತು ಏನಾಗುತ್ತೆ ಅಂದರೆ ಆ ಇನ್ಫೆಕ್ಷನ್ ಹೋಗೋದಿಲ್ಲ, ಅದು ಹಂಗೆ ಇರುತ್ತದೆ. ಹಂಗೆ ಇದ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಾಗುತ್ತದೆ ಏನಪ್ಪ ನಮ್ಗೆ ಏನೋ ಹೀಟ್ ಆಗಿದೆಯಾ ಅಂತ, ನಾವು ಏನೋ ಇನ್ಫೆಕ್ಷನ್ ಆಗಿದೆಯಾ, ನಾವು ಕೋಲ್ಡ್ ಐಟಮ್ ತಿಂದಿದ್ದೀವಿ, ಅದು ಮತ್ತೆ ಹೋಗ್ತಾ ಇಲ್ಲ, ಅದು ಹಂಗೆ ಇದೆಯಾ ಅಂದರೆ ಅದು ಅರ್ಥ ಮಾಡ್ಕೋಬೇಕು. ಏನಂದರೆ ಅದು ಹೀಟಿಂದ ನಿಮಗೆ ಅದು ಆ ಇನ್ಫೆಕ್ಷನ್ ಆಗಿಲ್ಲ, ಆ ಹೀಟ್ ಐಟಮ್ ತಿಂತಾ ಇದ್ರೆ ಅದು ಇನ್ಫೆಕ್ಷನ್ ಆಗಿದೆಯೇ, ಅದು ಹೀಟ್ ಐಟಮ್ನಲ್ಲಿ ನಿಮಗೆ ಅದು ಇನ್ಫೆಕ್ಷನ್ ಆಗಿಲ್ಲ, ಅದು ಏನೋ ಒಂದು ಪಾಯ್ಸನೋ ಇರಲಿ, ಅದು ಯಾವುದೋ ಇನ್ಫೆಕ್ಷನ್ ಫುಡ್ ಇರಲಿ, ಅದು ಏನೋ ಒಂದು ಇನ್ಫೆಕ್ಷನ್ ಆಗಿದೆಯಾ, ಅದಕ್ಕೋಸ್ಕರ ಅದು ಬಂದಿದೆಯೇ, ನೀವು ಹೀಟ್ ಆಗಿದೆಯಾ ಅಂತ ನಿಮಗೆ ಅರ್ಥ ಆಗ್ತಾ ಇದೆಯಾ, ಅದು ಹೀಟ್ನಿಂದ ಬಂದಿಲ್ಲ, ಅದು ಏನೋ ಇನ್ಫೆಕ್ಷನ್ ಫುಡ್ಡು ತಿಂದಿದೆಯೇ ಅದಕ್ಕೋಸ್ಕರ ಅದು ಬಂದಿದೆಯೇ, ಅದು ಕೋಲ್ಡ್ ಐಟಮ್ ತಿಂದಿದ್ರೇನು ಅದು ಹೋಗ್ತಾ ಇಲ್ಲ ಅಂದರೆ ಅದು ಏನೋ ಇನ್ಫೆಕ್ಷನ್ ಆಗಿದೆಯಾ, ಆ ಇನ್ಫೆಕ್ಷನ್ ಹೋಗ್ಬೇಕಂದ್ರೆ ಅದು ಏನೋ ಆ ತೊಂದರೆ ಆಗ್ತಾ ಇದೆಯಾ, ಅದು ಹೋಗ್ಬೇಕಂದ್ರೆ ಏನು ಮಾಡಬೇಕು, ಯಾರೋ ಒಂದೊಂದು ಥರ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಒಂದೊಂದು ಥರ ಫುಲ್ಲು ಎಷ್ಟು ಟ್ರೀಟ್ಮೆಂಟ್ ಇದೆಯಾ ಅಂತ ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ. ನಾವು ಏನು ಹೇಳ್ತಾ ಇದ್ವಿ ಅಂದರೆ ಅದು ಆ ಥರ ಏನೇನ ಒಂಥರ ಇನ್ಫೆಕ್ಷನ್ ಆಗಿದ್ದರೆ ಅದಕ್ಕೂ ಏನಂದರೆ ಟ್ರೀಟ್ಮೆಂಟು ಅದು ಎಲೆ ಅಡಿಕೆ ಸುಣ್ಣ ಯಾವ ಥರ ತಗೊಂಡಿದ್ರೆ ಆ ಥರ ಇನ್ಫೆಕ್ಷನ್ಗಳು ಹೋಗುತ್ತದೆ ಅಂತ ನಾವು ಜಾಸ್ತಿ ವಿಡಿಯೋಗಳಲ್ಲಿ ನಾವು ಹೇಳಿದ್ದೀವಿ. ಎಲ್ಲರೂ ನೋಡ್ಬೋದು ಈ ಥರ ವಿಡಿಯೋಗಳಲ್ಲಿ ಯಾವ ಥರ ಏನಾಗಿದ್ರೆ ಏನು ಮಾಡಬೇಕು, ಯಾವ ಥರ ತಿನ್ನಬೇಕು, ಯಾವ ಥರ ತಿಂದಿದ್ರೆ ಏನಾಗುತ್ತದೆ, ಯಾವ ಥರ ಇದ್ರೆ ಅದು ತಿನ್ನಬಾರ್ದು ಅಂತ ಜಾಸ್ತಿ ವಿಡಿಯೋಗಳಲ್ಲಿ ನಾವು ಹೇಳಿದ್ದೀವಿ. ಯಾರನ್ನ ಇರಲಿ ಎಲ್ಲನ್ನ ಇರಲಿ
ಯಾರನ್ನ ಒಬ್ಬರು ಏನನ್ನ ಏನನ್ನ ಒಬ್ಬರು ಆಗ್ಬೇಕಂದ್ರೆ ಏನಾಗಬೇಕಂದ್ರೆ ಯಾರನ್ನ ಒಳ್ಳೆ ಆಗ್ಬೇಕಂದ್ರೆ ಯಾವ ಥರ ಆಗ್ತಾರೆ, ನಾವು ತಿಂತಾ ಇರೋದು ಐಟಮ್ಗಳು ಯಾವ ಥರ ಇದ್ದೀವಿ, ನಾವು ಕುಡಿತಾ ಇರೋದು ಯಾವ ಥರ ಐಟಮ್ಗಳು ಕುಡಿತಾ ಇದ್ದೀವಿ, ಯಾವ ಥರ ತಿಂತಾ ಇದ್ದೀವಿ, ಅದರಲ್ಲೇ ಪವರ್ ಇದೆಯೇ, ಅದರಲ್ಲೇ ಒಳ್ಳೆ ಇದೆಯೇ, ಅದರಲ್ಲೇ ನಮಗೆ ತೊಂದರೆ ಇದೆಯೇ, ಅದು ನೋಡಿಕೊಂಡು ತಿಂತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಎಲ್ಲರೂ ಟೆಕ್ನಾಲಜಿನಲ್ಲಿ ಪ್ರತಿಯೊಂದು ಕೆಲಸನಲ್ಲಿ ಪ್ರತಿಯೊಂದು ಐಟಮ್ನಲ್ಲಿ ಎಲ್ಲರೂ ಒಳ್ಳೆ ಇರ್ತಾರೆ. ಏನಂದರೆ ಎಲ್ಲರೂ ಅರ್ಥ ಮಾಡಿಕೊಂಡು ನೋಡಿಕೊಂಡು ಈ ಥರ ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಎಲ್ಲರೂ ಯಾರೋ ಏನೇನೋ ಆಗ್ತಾ ಇರ್ತಾರೆ ಎಂದು ಒಳ್ಳೆ ಆಗ್ತಾ ಇರ್ತಾರೆ. ಈ ಥರ ಹೋಗ್ತಾ ಇದ್ರೆ ನೋಡಿಕೊಂಡು ಯಾವ ಥರ ಇದೆಯೇ ಐಟಮ್ಗಳು, ಯಾವ ಥರ ತಿಂತಾ ಇದ್ದೀವಿ, ಅದರಲ್ಲೇ ಪವರ್ ಇದೆಯೇ, ಅದರಲ್ಲೇ ಡೇಂಜರ್ ಇದೆಯೇ, ಅದರಲ್ಲೇ ಒಳ್ಳೆ ಇದೆಯೇ, ಅದರಲ್ಲೇ ಏನೋ ಒಂದು ತೊಂದರೆ ಆಗುತ್ತದೆ. ಈ ಥರ ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಈ ಥರ ಐಟಮ್ಗಳು ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗೋದಿಲ್ಲ. ಈ ಬೆಳಗ್ಗೆ ಏನು ಐಟಮ್ಗಳು ತಿನ್ನಬೇಕು, ಮಧ್ಯಾಹ್ನ ಏನು ತಿನ್ನಬೇಕು, ಸಾಯಂಕಾಲ ಏನು ತಿನ್ನಬೇಕು, ರಾತ್ರಿಗೆ ಏನು ತಿನ್ನಬೇಕು, ಈ ಕ್ಲೈಮೇಟ್ನಲ್ಲಿ ಏನು ತಿನ್ನಬೇಕು, ಆ ಕ್ಲೈಮೇಟ್ನಲ್ಲಿ ಏನು ತಿನ್ನಬೇಕು, ಎಷ್ಟು ಐಟಮ್ಗಳು ತಿನ್ನಬೇಕು, ಆ ಥರ ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಯಾರು ನೋಡಿಲ್ಲ, ಈ ಐಟಮ್ ಸಿಗ್ತಾ ಇದೆಯೇ ಅದು ತಿನ್ಬಿಡ್ತಾರೆ, ಈ ಐಟಮ್ ಸಿಗ್ತಾ ಇದೆಯೇ ಅದು ತಿನ್ಬಿಡ್ತಾರೆ, ಅದು ಸಿಗ್ತಾ ಇದೆಯೇ ಅದು ತಿನ್ಬಿಡ್ತಾರೆ. ಬೆಳಗ್ಗೆ ಆ ಐಟಮ್ಗಳು ಈ ಐಟಮ್ಗಳು ಆ ಐಟಮ್ಗಳು ಮಧ್ಯಾಹ್ನ ಇರಲಿ ಸಾಯಂಕಾಲ ಇರಲಿ ಯಾವ ಐಟಮ್ಗಳು ಯಾವುದು ಸಿಕ್ಕಿದ್ರೆ ಅದು ತಿನ್ಕೊಂಡು ಹೋಗ್ತಾ ಇದ್ರೆ ಅದು ಏನಾಗುತ್ತದೆ, ಅದು ಏನೋ ಒಂಥರ ಲಾಭನೂ ಆಗುತ್ತದೆ, ಒಂಥರ ಏನನ್ನ ನಷ್ಟನೂ ಆಗುತ್ತದೆ, ಒಂಥರ ಬೆನಿಫಿಟೂ ಆಗುತ್ತದೆ, ಒಂದೊಂದು ಥರ ಏನಾಗುತ್ತದೆ, ಏನೋ ಒಂದು ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಯಾವ ಐಟಮ್ಗಳು ತಿಂತಾ ಇದ್ದೀವಿ, ನಾವು ಯಾವ ಐಟಮ್ಗಳು ತಿನ್ನಬೇಕು, ಬೆಳಗ್ಗೆ ಎಷ್ಟು ಐಟಮ್ಗಳು ಯಾವ ಐಟಮ್ಗಳು ತಿಂದಿದ್ರೆ ಒಳ್ಳೆ ಇರ್ತಾರೆ. ಮಧ್ಯಾಹ್ನ ತಿಂದಿದ್ರೆ ಯಾವ ಐಟಮ್ಗಳು ಕೋಲ್ಡ್ ಐಟಮ್ಗಳಿರಲಿ ಉಷ್ಣ ಐಟಮ್ಗಳಿರಲಿ ಯಾವಾಗ ತಿಂದಿದ್ರೆ ಯಾವಾಗ ಪವರ್ ಬರುತ್ತದೆ, ಸಾಯಂಕಾಲ ಇರಲಿ ಯಾವ ಥರ ಐಟಮ್ಗಳು ತಿಂದಿದ್ರೆ ಏನು ಪವರ್ ಬರುತ್ತದೆ, ಕೋಲ್ಡ್ ಪವರ್ ಬರುತ್ತದ, ಉಷ್ಣ ಪವರ್ ಬರುತ್ತದ, ಬೆಳಗ್ಗೆ ತಿಂದಿದ್ರೆ ಉಷ್ಣ ಪವರ್ ಯಾವಾಗ ಬರುತ್ತದೆ, ಸಾಯಂಕಾಲ ತಿಂದಿದ್ರೆ ಯಾವಾಗ ಬರುತ್ತದೆ, ಮಧ್ಯಾಹ್ನ ತಿಂದಿದ್ರೆ ಉಷ್ಣದ ಪವರ್ ಯಾವ ಥರ ಬರುತ್ತದೆ. ಆ ಥರ ನೋಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಒಳ್ಳೆ ಇರ್ತಾರೆ. ಏನು ನೋಡಿಲ್ಲ, ಇದು ತಿಂತಾ ಇದ್ದಾರೆ ಅದು ತಿಂತಾ ಇದ್ದಾರೆ, ಇದು ಸಿಕ್ಕಿದ್ರೆ ಅದು ಮಿಕ್ಸ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತಂದ್ರೆ ಒಂಥರ ಬೆನಿಫಿಟೂ ಆಗುತ್ತದೆ, ಒಂದೊಂದು ಥರ ಏನಾಗುತ್ತಂದ್ರೆ ಏನೋ ಒಂದು ತೊಂದರೆ ಆಗುತ್ತದೆ. ಏನಂದ್ರೆ ಯಾವುದನ್ನ ಇಲ್ಲಿ ಐಟಮು ತಿನ್ನೋವಾಗ ತಗೊಂಡಾಗ ಎಲ್ಲರೂ ಸ್ವಲ್ಪ ಹುಷಾರು ಇರಬಾರ್ದು. ಏನಂದ್ರೆ ಯಾವುದನ್ನ ಐಟಮು ತಿನ್ನೋವಾಗ ತಗೊಂಡಾಗ ಏನು ಮಾಡಬೇಕಂದ್ರೆ ಅದು ಐಟಮ್ ತಗೊಂಡಾಗ ತಿನ್ನೋವಾಗ ಏನಂದರೆ ಜಾಸ್ತಿ ಹುಷಾರಿದ್ರೇ ಗೊತ್ತಾಗುತ್ತದೆ ಯಾವ ಐಟಮ್ನಲ್ಲಿ ಯಾವ ಪವರ್ ಇದೆಯೇ, ಯಾವ ಐಟಮ್ನಲ್ಲಿ ಏನು ಲಾಭ ಇದೆಯೇ, ಏನು ನಷ್ಟ ಇದೆಯೇ, ಯಾವ ಥರ ಇದೆಯೇ ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ. ಇಲ್ಲ ಅಂದರೆ ಏನು ಗೊತ್ತಾಗೋದಿಲ್ಲ. ಏನಂದರೆ ಯಾರನ್ನ ಎಲ್ಲಿಂದ ಇರಲಿ ಯಾವುದನ್ನ ಒಂದು ಐಟಮ್ ತಗೊಂಡಾಗ ತಿನ್ನೋವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಹುಷಾರು ಇರಬಾರ್ದು. ಏನಂದರೆ ಯಾವುದನ್ನ ಒಂದು ಐಟಮ್ ತಗೊಂಡಾಗ ತಿನ್ನೋವಾಗ ಜಾಸ್ತಿ ಹುಷಾರಿದ್ರೇ ಗೊತ್ತಾಗುತ್ತದೆ. ಏನಂದರೆ ಆ ಐಟಮ್ನಲ್ಲಿ ಏನು ಪವರ್ ಇದೆಯೇ, ಏನು ಲಾಭ ಇದೆಯೇ, ಏನು ತೊಂದರೆ ಆಗ್ತಾ ಇದೆಯೇ, ಏನು ನಷ್ಟ ಆಗ್ತಾ ಇದೆಯೇ ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ. ಮತ್ತು ಏನು ಮಾಡಬೇಕು, ಅದಕ್ಕೆ ಯಾವ ಥರ ಏನು ಮಾಡಿದರೆ ಏನಾಗುತ್ತದೆ, ಅದಕ್ಕೆ ಯಾವ ಥರ ಮೆಡಿಸಿನ್ ತಗೊಂಡಿದ್ರೆ ಕಮ್ಮಿ ಆಗುತ್ತದೆ. ಎಳೆ ಅಡಿಕೆ ಸುಣ್ಣ ಒಂದು ದಿನಕ್ಕೆ ಎಷ್ಟು ಸತಿ ಅದು ಅಗದು ಉಗ್ಗಿದ್ರೆ ಯಾವ ಥರ ಕಮ್ಮಿ ಆಗುತ್ತದೆ, ಎಷ್ಟು ಒಂದು ದಿನಕ್ಕೆ 1 ಸತಿ 2 ಸತಿ 3 ಸತಿ 4 ಸತಿ ಎಷ್ಟು ಆ ಥರ 1 ದಿನ 2 ದಿನ ಯಾವ ಥರ ಆ ಥರ ತಿಂದಿದ್ರೆ ಕಮ್ಮಿ ಆಗುತ್ತದೆ. ಆ ಥರ ಏನಕ್ಕೆ ಇನ್ಫೆಕ್ಷನ್ ಆಗುತ್ತದೆ ಬಾಡಿನಲ್ಲಿ, ಯಾವ ಥರ ಏನಂದರೆ ಆ ಥರ ಬರ್ತಾ ಇದೆಯೇ ಆ ತಿನ್ನೋ ಐಟಮ್ನಲ್ಲಿ ಯಾವುದೋ ಒಂದು ಮೆಡಿಸಿನು, ಯಾವುದೋ ಒಂದು ಇನ್ಫೆಕ್ಷನು, ಯಾವುದೋ ಒಂದು ಪಾಯ್ಸನ್ಗಳು ಮಿಕ್ಸ್ ಆಗಿ ಈ ಥರ ಬರ್ತಾ ಇದೆಯೇ ಐಟಮ್ಗಳು, ಅದಕ್ಕೋಸ್ಕರ ಆ ಥರ ಬರ್ತಾ ಇದೆಯೇ ಆ ಥರ ತಗೊಂಡು ತಿಂದಿದ್ರೆ ಏನಾಗುತ್ತದೆ, ಏನೋ ಒಂದು ತೊಂದರೆ ಆಗುತ್ತದೆ. ಅದಕ್ಕೋಸ್ಕರ ಆ ಹುಷಾರಿ ಇರಬೇಕು. ಪ್ರತಿಯೊಂದು ಐಟಮು ತಗೊಂಡಾಗ ತಿನ್ನೋವಾಗ ಆ ಥರ ಏನನ್ನ ಒಂದು ಸತಿ ಟಕಾಮಂತ ಏನನ್ನ ಆಗಿದ್ರೆ ಅದಕ್ಕೆ ಏನು ಮಾಡಬೇಕು, ಯಾವ ಥರ ಮೆಡಿಸಿನ್ ತಗೊಂಡಿದ್ರೆ ಕಮ್ಮಿ ಆಗುತ್ತದೆ, ನಾವೆಲ್ಲ ಆ ವಿಡಿಯೋಗಳಲ್ಲಿ ಹೇಳಿದ್ದೀವಿ, ಎಲ್ಲರೂ ನೋಡ್ಬೋದು. ನಮ್ಮ ಅಣ್ಣ ಅವರೇ, ತಮ್ಮ ಅವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೂ ಚಾಂದ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ನ್ಯೂಸ್ನಲ್ಲಿ ಇಷ್ಟೇ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತು.